ನಿಮ್ಮೆಲ್ಲರಿಗೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ಕ್ರಿಸ್ಮಸ್ನಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಲಿ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 3-4ನೇ ವಚನ ಓದುತ್ತಿದ್ದೇನೆ. ಜ್ಞಾನಿಗಳಾದರೋ ಆಕಾಶಮಂಡಲದಂತೆ ತೇಜೋಮಯವಾಗಿ ಪ್ರಕಾಶಿಸುವರು. ಬಹುಜನರನ್ನು ನೀತಿ ಮಾರ್ಗದಲ್ಲಿ ನಡೆಯುವವರನ್ನಾಗಿ ಮಾಡುವರೋ ಅವರು ನಕ್ಷತ್ರಗಳ ಹಾಗೆ ಯುಗಯುಗಾಂತರಗಳಲ್ಲಿಯೂ ಹೊಳೆಯುವರು. ಯಾರ್ಯಾರು ಜೀವವುಳ್ಳಂತಹ ದೇವರ ಮಾರ್ಗಕ್ಕೆ ನಡೆಸುತ್ತಾರೋ ಅವರು ಎಂಥವರಾಗಿದ್ದಾರಂತೆ? ನಕ್ಷತ್ರಗಳಂತಿದ್ದಾರೆ, ಸ್ಟಾರ್. ಇಹಲೋಕದವರ ದೃಷ್ಟಿಯಲ್ಲಿ ಕೆಲವರು ಸ್ಟಾರ್ಸ್ಗಳಾಗಿರುತ್ತಾರೆ. ನಟಿಸುವಂಥವರಿಗೆ ಸಿನಿ ಸ್ಟಾರ್ಸ್ ಅನ್ನುತ್ತಾರೆ. ಅದೇ ರೀತಿ ದೇವರ ದೃಷ್ಟಿಯಲ್ಲಿಯೂ ಕೂಡ ಸ್ಟಾರ್ಸ್ಗಳಿದ್ದಾರೆ. ಯಾರು ಆ ಸ್ಟಾರ್ಗಳೆಂದರೆ, ನಶಿಸಿ ಹೋಗುವಂಥವರಿಗೆ ರಕ್ಷಕನನ್ನು ಯಾರು ಪರಿಚಯ ಮಾಡಿಸುತ್ತಾರೋ ಅವರು ದೇವರ ದೃಷ್ಟಿಯಲ್ಲಿ ಯಾರಂತೆ? ಸ್ಟಾರ್ಸ್ಗಳು. ಯಾರ್ಯಾರು ಅನೇಕರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ತಮ್ಮಿಂದಾಗುವಷ್ಟು ಪ್ರಯತ್ನ ಪಡುತ್ತಾರೋ ಅವರು ಸ್ಟಾರ್ಸ್ಗಳಾಗಿದ್ದಾರೆ. ಸಹೋದರ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ನಶಿಸಿ ಹೋಗುವ ನಿಮ್ಮ ಕುಟುಂಬವನ್ನು ರಕ್ಷಣೆಯಲ್ಲಿ ನಡೆಸುವುದಕ್ಕಾಗಿ ದೇವರು ಆರಿಸಿಕೊಂಡಿರುವ ನಕ್ಷತ್ರ ಬೇರೆ ಯಾರೂ ಅಲ್ಲ, ನೀವೇ ಆಗಿದ್ದೀರಿ. ಹಾಳಾಗುವಂತಹ, ಪತನವಾಗುವಂತಹ, ಕೆಟ್ಟು ಹೋಗುವಂತಹ ನಿಮ್ಮ ಸ್ನೇಹಿತರನ್ನು ಬದಲಾಯಿಸುವುದಕ್ಕೋಸ್ಕರ ದೇವರು ಆರಿಸಿಕೊಂಡಿರುವ ನಕ್ಷತ್ರ ನೀವೇ. ಶಾಂತಿಯಿಲ್ಲದೆ, ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಪಾಪಿಷ್ಟ ಚಟಗಳಿಗೆ ಬಂಧಿಸಲ್ಪಟ್ಟು ಬದುಕನ್ನು ಬೀದಿಪಾಲು ಮಾಡಿಕೊಂಡಿರುವ ಬಂಧುಗಳನ್ನು ರಕ್ಷಿಸುವುದಕ್ಕಾಗಿ ದೇವರು ಆರಿಸಿಕೊಂಡ ನಕ್ಷತ್ರ ನೀವೇ. ನಕ್ಷತ್ರ ಏನ್ ಮಾಡುತ್ತೆ? ಪ್ರಕಾಶಿಸುತ್ತದೆ. ದೇವರು ಕೂಡ ಆಶಿಸುತ್ತಿದ್ದಾರೆ ನೀವು ಪ್ರಕಾಶಿಸಬೇಕೆಂದು. ನಿಮ್ಮ ಸ್ನೇಹಿತರೊಂದಿಗೆ ನೀವು ಕತ್ತಲೆಯೊಳಗೆ ಸೇರುವುದು ದೇವರಿಗಿಷ್ಟವಿಲ್ಲ. ನಿಮ್ಮ ಬಂಧುಗಳ ಮುಂದೆ ಕತ್ತಲೆಗೆ ಸಂಬಂಧಪಟ್ಟವರಾಗಿ, ಕುಡುಕನಾಗಿ, ಅಲೆಮಾರಿಯಾಗಿ, ಒಬ್ಬ ದುಷ್ಟನಾಗಿ ನೀವು ಎಂದಿಗೂ ಜೀವಿಸಬಾರದು. ಮತ್ತೆ ಹೇಗೆ ಜೀವಿಸಬೇಕು? ನೀವು ಪ್ರಕಾಶಿಸುವವರಂತೆ ಜೀವಿಸಬೇಕು. ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ, ಪ್ರಕಾಶಿಸಿರಿ. ಕತ್ತಲೆಯ ಪ್ರಜೆಗಳ ಮಧ್ಯ, ಕತ್ತಲೆಯ ಕ್ರಿಯೆಗಳಲ್ಲಿ ಉರುಳಾಡುವವರ ಮಧ್ಯ, ಕತ್ತಲೆಯ ಸಮಾಜದಲ್ಲಿ ದೇವರು ನಮ್ಮನ್ನು ನಕ್ಷತ್ರಗಳಂತೆ ಪ್ರಕಾಶಿಸಬೇಕೆಂದು ಆಶಿಸಿದ್ದಾರೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಾವು ಕತ್ತಲೆಯೊಳಗಡೆ ಸೇರಿಕೊಂಡು ಜೀವಿಸುತ್ತಾ ಇದ್ದೇವಾ? ಪಾಪದಲ್ಲಿ ಮಿಶ್ರಿತರಾಗಿ ಜೀವಿಸುತ್ತಾ ಇದ್ದೇವಾ? ಇಲ್ಲವೇ ಪ್ರತ್ಯೇಕವಾಗಿ ಜೀವಿಸುತ್ತಾ ಪ್ರಕಾಶಿಸುತ್ತಿದ್ದೇವಾ? ಆ ದಿನ ಒಂದು ನಕ್ಷತ್ರ ಪ್ರಕಾಶಿಸಿತು. ಫಲಿತವಾಗಿ ಜ್ಞಾನಿಗಳು ಯೇಸುವಿನ ಬಳಿಗೆ ಬರಲು ಸಾಧ್ಯವಾಯಿತು. ಆ ದಿನ ಜ್ಞಾನಿಗಳನ್ನು ತನ್ನ ಬಳಿಗೆ ಆಹ್ವಾನಿಸುವುದಕ್ಕಾಗಿ ದೇವರು ಯಾರನ್ನು ಬಳಸುತ್ತಾರೆ? ನಕ್ಷತ್ರವನ್ನು ಬಳಸುತ್ತಾರೆ. ಕುರುಬರಿಗೇನೋ ದೂತನನ್ನು ದೇವರು ಬಳಸುತ್ತಾರೆ. ಪರಿಶೋಧಿಸುವಂಥವರಿಗೇನೋ ನಕ್ಷತ್ರ ಬಳಸುತ್ತಾರೆ. ಈಗ ಜಾಗ್ರತೆಯಿಂದ ಕೇಳ್ರಿ. ಅಲ್ಲಿ ಪರಿಪಾಲಿಸುವಂತಹ ರಾಜನು ಯಾರಾಗಿದ್ದಾರೆ? ಹೆರೋದ ರಾಜನು. ಹೆರೋದ ರಾಜನು ಬೇರೆ ಯಾರೂ ಅಲ್ಲ ಪ್ರಿಯರೇ, ಅಬ್ರಹಾಮನ ಮರಿ ಮೊಮ್ಮಗನು. ಅಬ್ರಹಾಮನ ಮೊಮ್ಮಗನೇ ಹೆರೋದನು ಕೂಡ ಒಬ್ಬ ಯಹೂದನೇ. ಅವನ ತಂದೆ ಎದೋಮ್ಯನು ಎಂದು ಚರಿತ್ರೆ ತಿಳಿಯಪಡಿಸುತ್ತೆ. ಎದೋಮ್ಯನು ಅನ್ನುವಾಗ ಏಸಾವನು, ಏಸಾವನು ಅನ್ನುವಾಗ ಇಸಾಕನ ಮಗನು, ಇಸಾಕನು ಅಬ್ರಹಾಮನ ಮಗನು. ಅಂದರೆ ಅಬ್ರಹಾಮನ ಮಗನಾಗಿರುವಂತಹ, ಇಸಾಕನ ಮಗನಾಗಿರುವಂತಹ, ಏಸಾವನ ಮಗನಾಗಿರುವಂತಹ ಹೆರೋದನು ಯಹೂದನೇ ಆಗಿದ್ದ ಪ್ರಿಯರೇ. ಆದರೆ ಎಂತಹ ದುರ್ಮಾರ್ಗಿ ನೋಡಿ. ತನ್ನ ಸಿಂಹಾಸನದ ಮೇಲೆ ಯಾರಾದ್ರೂ ಕಣ್ಣು ಹಾಕ್ತಾರೇನೋ, ತನಗಿರುವ ಅಧಿಕಾರ ಯಾರಾದ್ರೂ ದೋಚಿಕೊಳ್ತಾರೆ ಅಂದುಕೊಂಡು ಎಷ್ಟೋ ಜನರನ್ನು ಕೊಂದುಹಾಕ್ತಾನೆ. ತನ್ನ ದೇಶದಲ್ಲಿರುವಂತಹ ಸುಮಾರು 6,000ದಿಂದ 8,000ದವರೆಗೂ ಪ್ರಮುಖರನ್ನು ಸಾಯಿಸುತ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಸಾಯಿಸುತ್ತಾನೆ. ಅತ್ತೆಯನ್ನು ಸಾಯಿಸುತ್ತಾನೆ. ಭಾವ ಮೈದನನ್ನು ಸಾಯಿಸುತ್ತಾನೆ. ಹೆರೋದನಿಗೆ 14 ಜನ ಮಕ್ಕಳಿದ್ರು. ಆ ಮಕ್ಕಳಲ್ಲಿ ಒಬ್ಬ ಮಗನು ಹೇಳಿದ್ದೇನು ಗೊತ್ತಾ? ಹೆರೋದನಿಗೆ ಮಗನಾಗಿ ಹುಟ್ಟುವುದಕ್ಕಿಂತ ಹಂದಿಯಾಗಿ ಹುಟ್ಟಿದ್ದೇ ಆದರೆ ಪ್ರಶಾಂತವಾಗಿ ಜೀವಿಸಬಹುದಿತ್ತು ಎನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುತ್ತಾನೆ. ಬಹಳ ದುರ್ಮಾರ್ಗಿಯಾಗಿದ್ದ, ಕಾಮದಿಂದ ತುಂಬಿದವನಾಗಿದ್ದ, 9 ಮದುವೆ ಮಾಡಿಕೊಂಡಿದ್ದ, ತನಗೆ ಅಡ್ಡ ಬಂದ ಪ್ರತಿಯೊಬ್ಬರನ್ನು ಸಾಯಿಸಿದ. ಅವನಂದುಕೊಳ್ತಾನೆ, ನನಗಿರುವ ಅಧಿಕಾರದ ನಿಮಿತ್ತ ಏನ್ ಬೇಕಾದ್ರೂ ಮಾಡಬಹುದು ಅಂದುಕೊಂಡ. ಹಾಗೆ ಪಾಪದಿಂದ ತುಂಬಿಕೊಂಡು, ಪಿಶಾಚಿತನದಿಂದ ತುಂಬಿಕೊಂಡು ಪರಿಪಾಲನೆ ಮಾಡುತ್ತಿರುವಂತಹ ದಿನಮಾನಗಳಲ್ಲಿ ಪರಿಶುದ್ಧನಾದ ದೇವರು ಅದೇ ಹೆರೋದನಿಗೆ ಬಹು ಹತ್ತಿರದಲ್ಲಿರುವಂತಹ ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ.
ಆತನ ಜನನದ ವಾರ್ತೆ ನಕ್ಷತ್ರದ ಮೂಲಕ ಗ್ರಹಿಸಿರುವಂತಹ ಈ ಪರಿಶೋಧಕರು ಅಂದರೆ ಜ್ಞಾನಿಗಳು ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ಹೆರೋದನ ಪ್ಯಾಲೇಸನ್ನು ಪ್ರವೇಶಿಸಿ ಯೆಹೂದ್ಯರ ಅರಸನು ಎಲ್ಲಿ ಎಂದು ಪ್ರಶ್ನಿಸುತ್ತಾರೆ. ಆಗಲೇ ತನ್ನ ಹೆಂಡತಿಯನ್ನು ಕೊಂದುಹಾಕುತ್ತಾನೆ, ಮಕ್ಕಳನ್ನು ಕೊಂದುಹಾಕುತ್ತಾನೆ. ಒಂದೇ ಒಂದು ಕಾರಣಕ್ಕಾಗಿ, ಎಲ್ಲಿ ಅವರು ನನ್ನ ಸಿಂಹಾಸನದ ಮೇಲೆ ಕಣ್ಣು ಹಾಕ್ತಾರೇನೋ, ನನ್ನ ಬೆನ್ನಿಗೆ ಚೂರಿ ಇಡುತ್ತಾರೇನೋ ಎಂಬ ಒಂದೇ ಒಂದು ಅನುಮಾನದಿಂದ ಕೊಂದುಹಾಕುತ್ತಾನೆ. ಹಾಗೆ ದುರ್ಮಾರ್ಗಿಯಂತೆ ಪ್ರವರ್ತಿಸುತ್ತಿರುವ ಸಮಯದಲ್ಲಿ ಸಡನ್ನಾಗಿ ಯೆಹೂದ್ಯರ ಅರಸನು ಎಲ್ಲಿ, ಆತನು ಎಲ್ಲಿ ಜನಿಸಿದ್ದಾನೆ ಎಂದು ಪ್ರಶ್ನಿಸುತ್ತಾ ಜ್ಞಾನಿಗಳು ಬರ್ತಾರೆ. ಈಗ ಗಮನ ಕೊಟ್ಟು ಕೇಳಿ. ಸಾಧಾರಣವಾಗಿ ರಾಜನಿಗೆ ಯಾವುದಾದರೂ ಒಂದು ವಿಷಯ ತಿಳಿಯಬೇಕಾದರೆ ಆ ರಾಜನು ಯಾರನ್ನು ಆಶ್ರಯಿಸುತ್ತಾನೆ ಗೊತ್ತಾ? ತನ್ನ ದೇಶದಲ್ಲಿರುವಂತಹ ಜ್ಞಾನಿಗಳನ್ನು. ಫರೋಹನಾಗಿರಬಹುದು, ನೆಬುಕದ್ನೆಚ್ಚರನಾಗಿರಬಹುದು. ಇವರಿಗೆ ಕನಸುಗಳು ದರ್ಶನಗಳು ಉಂಟಾದಾಗ ಯಾರನ್ನು ಕರೆಸುತ್ತಾರೆ? ಜ್ಞಾನಿಗಳನ್ನು ಕರೆಸುತ್ತಾರೆ. ಯಾಕೆಂದರೆ ಈ ರಾಜರು, ಈ ಚಕ್ರವರ್ತಿಗಳು ಜ್ಞಾನಿಗಳ ಮಾತನ್ನೇ ಕೇಳ್ತಾ ಇದ್ರು. ದಯವಿಟ್ಟು ಕೇಳ್ರಿ, ಹೆರೋದನು ಪಾಪಿಷ್ಠನೇ ಆಗಿದ್ನು, ದುರ್ಮಾರ್ಗಿಯೇ ಆಗಿದ್ನು. ಆದಾಗ್ಯೂ ಕೂಡ ದೇವರು ಅವನನ್ನೂ ಸಹ ಪ್ರೀತಿಸಿದ್ರು. ಅದಕ್ಕಾಗಿ ಅವನ ಬಳಿಗೆ ಯಾರನ್ನು ಕಳಿಸುತ್ತಾರೆ ಗೊತ್ತಾ? ಜ್ಞಾನಿಗಳನ್ನೇ ಕಳಿಸುತ್ತಾರೆ. ಎಲ್ಲಿಗೆ? ಹೆರೋದನ ಮನೆಗೆ ಕಳಿಸುತ್ತಾರೆ. ಎದಕ್ಕಾಗಿ? ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಜನಿಸಿದ್ದಾನೆ ಎಂಬ ಶುಭವಾರ್ತೆಯನ್ನು ತಿಳಿಯಪಡಿಸುವುದಕ್ಕಾಗಿ. ಕುರಿಕಾಯುವ ಕುರುಬರಿಗೆ ಆ ಶುಭವಾರ್ತೆ ತಿಳಿಸಲಾದದ್ದು ದೂತನ ಮೂಲಕ. ಪರಿಶೋಧಿಸುವಂಥವರಿಗೆ ಆ ಶುಭವಾರ್ತೆ ತಿಳಿಸಲಾದದ್ದು ನಕ್ಷತ್ರದ ಮೂಲಕ. ಪರಿಪಾಲಿಸುವಂಥವನಿಗೆ ಶುಭವಾರ್ತೆ ತಿಳಿಸಲಾದದ್ದು ಜ್ಞಾನಿಗಳ ಮೂಲಕ. ನಕ್ಷತ್ರವನ್ನು ಕಂಡಂತಹ ಜ್ಞಾನಿಗಳು ತಾವು ತಿಳಿದುಕೊಂಡ ಸತ್ಯವನ್ನು ಅವರು ಏನ್ಮಾಡುತ್ತಾರೆ? ದುರ್ಮಾರ್ಗಿಯಂತೆ ವ್ಯವಹರಿಸುತ್ತಿರುವ ರಾಜನಿಗೂ ಕೂಡ ತಿಳಿಯಪಡಿಸುತ್ತಾರೆ. ಆಗ ಹೆರೋದನು ಕೊಟ್ಟ ಉತ್ತರ ಏನು ಗೊತ್ತಾ? ಹಾಗಾದರೆ ನೀವೊಂದು ಕೆಲಸ ಮಾಡಿರಿ, ಯೇಸು ಎಲ್ಲಿ ಹುಟ್ಟಿದ್ದಾನೆ ಎಂದು ನೀವು ಹೋಗಿ ನೋಡಿ ಬನ್ನಿರಿ. ನಾನು ಕೂಡ ಹೋಗಿ ಆ ಯೇಸುವನ್ನು ಏನ್ ಮಾಡುತ್ತೇನೆ ಅನ್ನುತ್ತಾನೆ? ಪೂಜಿಸುತ್ತೇನೆ ಅನ್ನುತ್ತಾನೆ. ಯಾಕೆಂದರೆ ಹೆರೋದನಿಗೆ ಅರ್ಥವಾಗಿತ್ತು, ಯೇಸು ಕ್ರಿಸ್ತನು ಕೇವಲ ರಾಜನು ಮಾತ್ರವಲ್ಲ, ಆತನು ಪ್ರಪಂಚವನ್ನೇ ಪರಿಪಾಲಿಸುವಂತಹ ರಾಜಾದಿರಾಜನು, ಪೂಜ್ಯಕ್ಕೆ ಅರ್ಹನು. ಆದರೆ ಹೆರೋದನು ಕ್ರಿಸ್ತನನ್ನು ರಾಜಾದಿರಾಜನಾಗಿ ಅಂಗೀಕರಿಸುವುದರ ಬದಲಿಗೆ, ರಕ್ಷಕನನ್ನಾಗಿ ಅಂಗೀಕರಿಸುವುದರ ಬದಲಿಗೆ ಏನ್ ಮಾಡುತ್ತಾನೆ ಗೊತ್ತಾ ಪ್ರಿಯರೇ? ಆ ಯೇಸು ಕ್ರಿಸ್ತನನ್ನೇ ಕೊಲ್ಲಬೇಕಂದುಕೊಳ್ತಾನೆ. ಅದೇ ರೀತಿ ಯೋಚಿಸಿ, ಆ ರಾಜ್ಯದಲ್ಲಿ 2 ವರ್ಷ ಒಳಗಿರುವಂತಹ ಎಲ್ಲಾ ಗಂಡು ಮಕ್ಕಳನ್ನೆಲ್ಲ ಸಾಯಿಸಿದ ಪ್ರಿಯರೇ. ಎಷ್ಟು ದುರ್ಮಾರ್ಗೆ ನೋಡಿ. ಪಾಪಿಷ್ಠ ಮನುಷ್ಯರನ್ನು ರಕ್ಷಿಸಬೇಕೆಂದು ಯೇಸು ಈ ಲೋಕಕ್ಕೆ ಬಂದರೆ ಆ ಪಾಪಿಷ್ಠ ಮನುಷ್ಯರ ಲಿಸ್ಟಿನಲ್ಲಿ ಹೆರೋದನ ಹೆಸರು ಕೂಡ ಇದೇ. ಪಾಪಿಷ್ಠ ಮನುಷ್ಯರನ್ನು ರಕ್ಷಿಸಬೇಕೆಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರೆ, ರಕ್ಷಿಸಲ್ಪಡಬೇಕು ಎಂದು ದೇವರು ಆಶಿಸಿದಂಥವರ ಲಿಸ್ಟಿನಲ್ಲಿ ಹೆರೋದನ ಹೆಸರಿದೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಶಿಸಿ ಹೋಗುವಂಥವರ ಲಿಸ್ಟಿನಲ್ಲಿ ಬಹುಶಃ ನಿಮ್ಮ ಹೆಸರಿದೆಯೇನೋ? ನರಕಕ್ಕೆ ಹೋಗುವಂಥವರ ಲಿಸ್ಟಿನಲ್ಲಿ ನಿಮ್ಮ ಹೆಸರಿದೆಯೇನೋ? ಆದರೆ ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸ್ತಿದ್ದಾರೆ. ಆ ರೀತಿ ನರಕಕ್ಕೆ ಹೋಗುವಂಥವರ ಲಿಸ್ಟ್ ಒಳಗಡೆಯಿಂದ ನಿಮ್ಮ ಹೆಸರನ್ನು ಅಳಿಸಿ ಹಾಕಿ ಪರಲೋಕಕ್ಕೆ ಹೋಗುವಂಥವರ ಪಟ್ಟಿಯೊಳಗೆ ನಿಮ್ಮ ಹೆಸರನ್ನು ಸೇರಿಸಬೇಕು ಎಂದು ದೇವರು ಆಶಿಸುವುದರಿಂದಲೇ ಈ ದಿನ ಈ ಸುವಾರ್ತೆಯನ್ನು ದೀನಸೇವಕನಾದ ನನ್ನ ಮೂಲಕ ದೇವರು ಹಂಚಿಕೊಳ್ತಿದ್ದಾರೆ. ಆ ದಿನ ಕುರುಬರಿಗೆ ಶುಭವಾರ್ತೆ ತಿಳಿಸಲಾದದ್ದು ದೂತನ ಮೂಲಕ, ಪರಿಶೋಧಿಸುವಂಥವರಿಗೆ ಶುಭವಾರ್ತೆ ತಿಳಿಸಲಾದದ್ದು ನಕ್ಷತ್ರದ ಮೂಲಕ, ಪರಿಪಾಲಿಸುವಂಥವನಿಗೆ ಶುಭವಾರ್ತೆ ತಿಳಿಸಲಾದದ್ದು ಜ್ಞಾನಿಗಳ ಮೂಲಕ ದೇವರು ತಿಳಿಯಪಡಿಸುತ್ತಾರೆ. ಆ ಸುವಾರ್ತೆಯನ್ನು ಅಂಗೀಕರಿಸಬೇಕಾದಂತಹ ಪರಿಪಾಲಕನು ಏನ್ ಮಾಡಿದ ಗೊತ್ತಾ? ಸುವಾರ್ತೆಗೆ ಆಧಾರನಾಗಿರುವಂತಹ ಯೇಸು ಕ್ರಿಸ್ತನನ್ನೇ ತಿರಸ್ಕರಿಸುತ್ತಾನೆ. ಅಷ್ಟು ಮಾತ್ರವಲ್ಲದೆ ಯೇಸುವನ್ನೇ ಕೊಲ್ಲಬೇಕೆಂದು ಪ್ರಯತ್ನ ಮಾಡುತ್ತಾನೆ. ಏನ್ ಜರುಗಿತು? ಅವನ ಖಾತೆ ಮುಚ್ಚಲಾಯಿತು. ಅವನ ಲೆಕ್ಕಗಳೆಲ್ಲ ಸೆಟಲ್ ಆಗ್ಬಿಟ್ವು. ಅವನು ತಕ್ಕಡಿಯಲ್ಲಿಟ್ಟು ತೂಗಲ್ಪಟ್ಟ. ಯೇಸು ಕ್ರಿಸ್ತನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದಂತಹ ಅದೇ ವರ್ಷದಲ್ಲಿ ಹೆರೋದನು ನಾಯಿಯಂತಹ ಹೀನಸಾವು ಸತ್ತ. ಅವನ ಶರೀರವೆಲ್ಲ ಗ್ಯಾಂಗ್ರೀನ್ ಹಬ್ಬಿಕೊಂಡು ಕಿಡ್ನಿಗಳೆಲ್ಲ ಹಾಳಾಗಿ
ಹೊಟ್ಟೆಯೆಲ್ಲ ಕೊಳುತು ಹೋಗಿ ಮೆಂಟಲ್ ಆಗ್ಬಿಟ್ಟು ಹುಚ್ಚನಂತೆ ಮಾತಾಡುತ್ತಾ ಕಿರ್ಚಿ ಕೂಗಾಡುತ್ತಾ ಮೈಯೆಲ್ಲ ಕೆರ್ಕೊಳ್ಳುತ್ತಾ ಫಿಟ್ಸ್ ಬಂದು ಉರುಳಾಡುತ್ತಾ ದಿಕ್ಕಿಲ್ಲದ ಸಾಯುತ್ತಾನೆ. ಯಾವಾಗ? ಅದೇ ವರ್ಷದಲ್ಲಿ. ಅವನಿಗೆ ಮತ್ತೊಂದು ವರ್ಷ ಕೊಡಲ್ಪಡಲಿಲ್ಲ. ಒಂದೇ ಒಂದು ವರ್ಷ ಅವನಿಗೆ ಕೊಡಲಾಗಿತ್ತು. ಎದಕ್ಕಾಗಿ? ಬದುಕು ಬದಲಾಯಿಸಿಕೊಳ್ಳುವುದಕ್ಕಾಗಿ. ಸಹೋದರರೇ, ಸಹೋದರಿಯರೇ, ಮನುಷ್ಯರು ಮಾಡುವ ಪ್ರತಿ ತಪ್ಪನ್ನು ದೇವರು ನೋಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಮನುಷ್ಯರು ಮಾಡುವ ತಪ್ಪನ್ನು ದೇವರು ನೋಡಿ ಆ ಮನುಷ್ಯನನ್ನು ತಕ್ಕಡಿಯಲ್ಲಿಟ್ಟು ಲೆಕ್ಕ ಸೆಟಲ್ ಮಾಡುವಂತಹ ಸಮಯ ಒಂದಿದೆ. ಹಾಗೆ ಲೆಕ್ಕವೆಲ್ಲ ಸೆಟಲ್ ಆದ ನಂತರ ನೀವು ದೇವರ ಬಳಿಗೆ ಬಂದು ಕ್ಷಮಿಸು ಎಂದು ಕೇಳುವುದಾದರೆ ಪ್ರಯೋಜನವಿರಲ್ಲ. ಶಿಕ್ಷೆ ಜಾರಿಗೊಳಿಸಿದ ನಂತರ ಅಯ್ಯೋ ನನ್ನಿಂದ ತಪ್ಪಾಯ್ತು ಎಂದು ನೀವು ಒಪ್ಪಿಕೊಂಡ್ರು ಕೂಡ ಜಡ್ಜ್ ಅವರು ಆ ಶಿಕ್ಷೆಯನ್ನು ತಿರುಗಿ ಬದಲಾಯಿಸೋದಿಲ್ಲ. ನೀವು ತಪ್ಪು ಒಪ್ಪಿಕೊಳ್ಳಬೇಕಾದರೂ ಅರಿಕೆ ಮಾಡಬೇಕಾದರೂ ಶಿಕ್ಷೆ ಜಾರಿಗೆ ಬರುವುದಕ್ಕಿಂತ ಮುಂಚೆಯೇ. ಈ ದಿನ ನನ್ನ ಸಹೋದರ ಸಹೋದರಿಯರೇ, ನೀವು ಮಾಡ್ತಿರುವ ಪಾಪಿಷ್ಟ ಕೆಲಸವನ್ನು ದೇವರು ನೋಡಿ 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 ಬೇಸರಗೊಂಡು ಇನ್ಮೇಲೆ ಇದು ನಾನು ಸಹಿಸಲಾರೆ, ನಿನ್ನ ಲೆಕ್ಕವನ್ನು ನಾನು ಸೆಟಲ್ ಮಾಡ್ತಿದ್ದೇನೆ, ನಿನ್ನ ಎಲ್ಲಾ ಲೆಕ್ಕವನ್ನು ನಾನು ಸೆಟಲ್ ಮಾಡ್ತಿದ್ದೇನೆ, ಸ್ಟ್ಯಾಂಪ್ ಹಾಕುತ್ತಿದ್ದೇನೆ, ನೀನು ಶಿಕ್ಷೆಗೆ ಅರ್ಹನು ಎಂಬ ಸ್ಟ್ಯಾಂಪ್ ಹಾಕಿದ ನಂತರ ನಾವು ತಪ್ಪಿಸಿಕೊಳ್ಳುವ ಅವಕಾಶವಿಲ್ಲ. ಆ ದಿನ ಹೆರೋದನಿಗೆ ಒಂದು ಅವಕಾಶವಿತ್ತು. ಅವನ ಮನೆಗೆ ಸುವಾರ್ತೆ ಬಂದಿತು, ಆದರೆ ಅಂಗೀಕರಿಸಲಿಲ್ಲ. ಮಾತ್ರವಲ್ಲದೆ ಲೋಕರಕ್ಷಕನನ್ನೇ ತಿರಸ್ಕರಿಸಿದ. ಫಲಿತವಾಗಿ ನಾಯಿಯ ಸಾಯಬೇಕಾಯಿತು. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸೋದಿಲ್ಲ. ಮನುಷ್ಯ ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯೋದು ತಪ್ಪಿದಲ್ಲ. ನೀವು ಮಾಡುವ ಪ್ರತಿ ತಪ್ಪಿಗೂ, ಮಾಡುವ ಪ್ರತಿ ಪಾಪಿಷ್ಟ ಕೆಲಸಕ್ಕೂ, ಮಾಡುವ ಪ್ರತಿ ಅನ್ಯಾಯಕ್ಕೂ ಅಕ್ರಮಕ್ಕೂ ಶಿಕ್ಷೆ ಇದೆ. ನೀವು ಶಿಕ್ಷಿಸಲ್ಪಡುವುದಲ್ಲ ದೇವರಿಗಿಷ್ಟವಾದದ್ದು, ಆ ಶಿಕ್ಷೆಯಿಂದ ನೀವು ತಪ್ಪಿಸಲ್ಪಡುವುದೇ ದೇವರಿಗಿಷ್ಟ. ತಪ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಯೇಸು ಎಂಬ ಹೆಸರಿನ ಅರ್ಥವೇನೆಂದರೆ ರಕ್ಷಕನು. ಅಂದರೆ ನಿಮಗೆ ಬರಲಿಕ್ಕಿರುವ ಶಿಕ್ಷೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ನಿಮ್ಮ ಮೇಲೆ ಬರಲಿಕ್ಕಿರುವ ಪಾತಾಳ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದರೆ ತಳ್ಳಿ ಹಾಕ್ತೀರಲ್ಲವೇ? ಆತನು ಬೇಡ ಅಂತೀರಲ್ಲವೇ? ದೇವರು ನಿಮಗೆ ಇಷ್ಟು ಸ್ಪಷ್ಟವಾಗಿ ನೇರವಾಗಿ ಆತನ ಕುರಿತಾದ ಸತ್ಯವನ್ನು ತಿಳಿಯಪಡಿಸಿದರೆ ಕೇಳಿಯೂ ಕೈಕೊಳ್ಳೋದಿಲ್ವಲ್ಲ? ಒಮ್ಮೆ ಆಲೋಚಿಸಿರಿ. ಕುರುಬರಿಗೇನೋ ದೂತರ ಮೂಲಕ, ಪರಿಶೋಧಿಸುವವರಿಗೇನೋ ನಕ್ಷತ್ರದ ಮೂಲಕ, ಪರಿಪಾಲಿಸುವಂಥವನಿಗೇನೋ ಜ್ಞಾನಿಗಳ ಮೂಲಕ ಶುಭವಾರ್ತೆಯನ್ನು ದೇವರು ತಿಳಿಯಪಡಿಸಿದ್ರು. ಕೊನೆಯದಾಗಿ ಅಲ್ಲಿ ಪಂಡಿತರು ಕೂಡ ಇದ್ರು. ಯಾರೋ ಅವರು? ಪ್ರಧಾನ ಯಾಜಕರು, ಶಾಸ್ತ್ರಿಗಳು. ಅವರು ಕೂಡ ಇದ್ರು. ಅವರನ್ನು ಕೂಡ ದೇವರು ಪ್ರೀತಿಸುತ್ತಾರೆ. ನೀವು ಕೂಡ ಪಂಡಿತರಾಗಿರಬಹುದು, ಬೋಧಿಸುವಂಥವರಾಗಿರಬಹುದು, ಒಂದು ಮತವನ್ನು ನಂಬಿದಂಥವರಾಗಿರಬಹುದು. ನಿಮ್ಮನ್ನು ಕೂಡ ದೇವರು ಪ್ರೀತಿಸುತ್ತಾರೆ. ಹಾಗಾದರೆ ಸಾಧಾರಣವಾಗಿ ಈ ಪಂಡಿತರು ಏನನ್ನು ನಂಬುತ್ತಾರೆ ಗೊತ್ತಾ? ಶಾಸ್ತ್ರವನ್ನು ನಂಬುತ್ತಾರೆ, ಹೌದಲ್ಲವೋ? ಹಾಗಾದರೆ ಏನಾಯ್ತೆಂದು ನೋಡೋಣ ಬನ್ನಿ. ಮತ್ತಾಯ 2ನೇ ಅಧ್ಯಾಯ 4ನೇ ವಚನ. ಯೇಸು ಜನಿಸಿದ ಶುಭವಾರ್ತೆ ಈ ಪಂಡಿತರಿಗೆ ಹೇಗೆ ಗೊತ್ತಾಯ್ತು? ನೋಡೋಣ ಬನ್ನಿ. ಅದಕ್ಕೆ ರಾಜನು ಪ್ರಧಾನ ಯಾಜಕರನ್ನು, ಜನರಲ್ಲಿನ ಶಾಸ್ತ್ರಿಗಳನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಕ್ರಿಸ್ತನು ಎಲ್ಲಿ ಹುಟ್ಟಿದಾನೆ ಎಂದು ಅವರಿಗೆ ಕೇಳಿದನು. ಅದಕ್ಕೆ ಅವರು ಯೂದಾಯ ಬೆತ್ಲೆಹೇಮಿನಲ್ಲಿಯೇ ಕ್ರಿಸ್ತನು ಜನಿಸುತ್ತಾನೆ ಎಂದು ಹೇಳ್ತಾರೆ. ಹೀಗೆ ಯೇಸು ಕ್ರಿಸ್ತನ ಜನ್ಮದ ಕುರಿತಾದ ಶುಭವಾರ್ತೆ ಈ ಪಂಡಿತರಿಗೆ ಹೇಗೆ ತಿಳಿಯಪಡಿಸಲಾಯಿತು ಗೊತ್ತಾ? ಶಾಸ್ತ್ರದ ಮೂಲಕ. ಪಂಡಿತರಿಗೇನೋ ದೇವರು ಪರಿಶುದ್ಧ ಗ್ರಂಥದ ಮೂಲಕ ಸತ್ಯವನ್ನು ತಿಳಿಯಪಡಿಸುತ್ತಾರೆ. ಪರಿಶೋಧಿಸುವಂಥವರಿಗೇನೋ ನಕ್ಷತ್ರದ ಮೂಲಕ, ಪಾಲಿಸುವಂಥವನಿಗೇನೋ ಜ್ಞಾನಿಗಳ ಮೂಲಕ, ಪಶುಗಳ ಕುರುಬರಿಗೇನೋ ದೂತನ ಮೂಲಕ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಎಲ್ಲಾ ತರಗತಿಯವರನ್ನು ಕೂಡ ಪ್ರೀತಿಸುತ್ತಾರೆ. ನೀವು ಕೂಡ ಅನ್ವೇಷಿಸುತ್ತಿದ್ದೀರಾ? ಏನನ್ನು ಅನ್ವೇಷಿಸುತ್ತಿದ್ದೀರೆಂದು ನನಗೆ ಗೊತ್ತಿಲ್ಲ. ಎಲ್ಲಾ ಅನ್ವೇಷಗಳಿಗಿಂತಲೂ ಅತೀ ಶ್ರೇಷ್ಠವಾದದ್ದು ನಿಮ್ಮನ್ನು ಪರಲೋಕಕ್ಕೆ ಸೇರಿಸಲು ಶಕ್ತನಾಗಿರುವಂತಹ ಲೋಕರಕ್ಷಕನು ಯಾರು ಎಂಬ ಅನ್ವೇಷಣೆ ಮಾಡುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ಅವರು ಅದನ್ನೇ ಮಾಡಿದ್ರು. ದುಡ್ಡು ಎಲ್ಲಿ ದೊರಕುತ್ತವೆ, ಬಂಗಾರದ ಗಣಿ ಎಲ್ಲಿ ದೊರಕುತ್ತದೆ, ವಜ್ರಗಳು ಎಲ್ಲಿ ದೊರಕುತ್ತವೆ
ಎಂದು ಹುಡುಕಲಿಲ್ಲ. ಇನ್ನು ಕೆಲವರಾದರೂ ಸಂಜೆ ಆದ ಕೂಡಲೇ ಬೀರ್ ಬಾಟಲ್ ಎಲ್ಲಿ ದೊರಕುತ್ತವೆ, ಒಂದು ಕೊಂಡುಕೊಂಡ್ರೆ ಇನ್ನೊಂದು ಫ್ರೀ ಎಲ್ಲಿ ಕೊಡುತ್ತಾರೆ, ಇಲ್ಲವೇ ವೇಶ್ಯರು ಎಲ್ಲಿ ದೊರಕುತ್ತಾರೆ ಎಂದು ಹುಡುಕ್ತಾರೆ. ನನಗೆ ಗೊತ್ತಿಲ್ಲ ಸಹೋದರ ಸಹೋದರಿಯರೇ, ಈ ದಿನ ನೀವು ಏನನ್ನು ಹುಡುಕ್ತಾ ಇದ್ದೀರಿ, ಏನನ್ನು ಅನ್ವೇಷಿಸುತ್ತಿದ್ದೀರಿ ಎಂದು ಗೊತ್ತಿಲ್ಲ. ಆದರೆ ದಯವಿಟ್ಟು ಕೇಳಿ, ಈ ಲೋಕದಲ್ಲಿ ನೀವು ಏನೇ ಹುಡುಕಿದರೂ ಕೂಡ ಅದು ದುಡ್ಡು ಕೊಟ್ಟ ಹೊರತು ನಿಮಗೆ ಸಿಗೋದಿಲ್ಲ. ಯಶ್, ₹1 ಕೂಡ ಕೊಡಲಾರದೆ ದೊರಕುವಂತಹ ಮಹಾಭಾಗ್ಯವು ಈ ಲೋಕದಲ್ಲಿ ಯಾವುದಾದರೂ ಇರುವುದಾದರೆ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ₹1 ಕೂಡ ನೀವು ಕೊಡುವ ಅಗತ್ಯವಿಲ್ಲ. ಆತನೇ ತನಗಿರುವ ಸಮಸ್ತವನ್ನು ನಿಮಗೆ ಕೊಡಲು ಈ ಲೋಕಕ್ಕೆ ಬಂದಿದ್ದಾನೆ. ಉಚಿತವಾಗಿಯೇ ಸಮಸ್ತವನ್ನು ನಿಮಗೆ ಕೊಡಲು ಆಶಿಸುತ್ತಿದ್ದಾನೆ. ಅಷ್ಟೊಂದು ಪ್ರೀತಿಯುಳ್ಳ ದೇವರು ನಿಮಗಾಗಿ ಹುಟ್ಟಿದರೇ, ಜನಿಸಿದರೇ ಲಕ್ಷಿಸೋದಿಲ್ವಲ್ಲ? ನಿಮ್ಮನ್ನು ಪರಲೋಕಕ್ಕೆ ಸೇರಿಸುವುದಕ್ಕಾಗಿ ಆ ಪರಲೋಕವನ್ನು ಬಿಟ್ಟು ಈ ಭೂಲೋಕದಲ್ಲಿ ಜನಿಸಿರುವಂತಹ, ನಿಮಗೋಸ್ಕರವೇ ಜನಿಸಿರುವಂತಹ ಲೋಕರಕ್ಷಕನನ್ನು ಯಾಕೆ ನಿರ್ಲಕ್ಷ್ಯ ಮಾಡುತ್ತೀರಿ? ಗಮನ ಕೊಟ್ಕೇಳಿ. ಕೈಸರಿಯಾದ ಅಗಸ್ತನು ಪರಿಪಾಲಿಸುವ ದಿನಗಳಲ್ಲಿ ಕ್ರಿಸ್ತನು ಜನಿಸುತ್ತಾನೆ. ಕೈಸರಿಯಾದ ಅಗಸ್ತನು ಎಂಬ ಚಕ್ರವರ್ತಿ ಇಡೀ ರೋಮ್ ಸಾಮ್ರಾಜ್ಯ ಪರಿಪಾಲಿಸುವಂತಹ ದಿನಮಾನಗಳಾಗಿದುವು. ಮತ್ತೆ ಹೆರೋದನು ಯೂದಾಯ ರಾಜ್ಯವನ್ನು ಪರಿಪಾಲಿಸುವಂತಹ ದಿನಗಳಾಗಿದುವು. ಕೈಸರಿಯಾದ ಅಗಸ್ತನ ಪರಿಪಾಲನೆ ಯಾವ ರೀತಿ ಪ್ರಾರಂಭವಾಯಿತು ಗೊತ್ತಾ? ಜೂಲಿಯಸ್ ಸೀಸರ್ ಎಂಬ ಮಹಾಚಕ್ರವರ್ತಿ ಸಡನ್ನಾಗಿ ಕೊಲ್ಲಲ್ಪಟ್ಟ. ಅವನ ಕೊಲೆ ಮಾಡಲಾಯಿತು. ಹಾಗೆ ಅವನ ಕೊಲೆ ಮಾಡಲ್ಪಟ್ಟ ನಂತರ ಜೂಲಿಯಸ್ ಸೀಸರನ ಬದಲಿಗೆ ಕೈಸರಿಯಾದ ಅಗಸ್ತನು ಪರಿಪಾಲನೆಯನ್ನು ಪ್ರಾರಂಭಿಸ್ತಾನೆ. ಕ್ರಿಸ್ತ ಪೂರ್ವದ ಸುಮಾರು 60 ವರ್ಷದಷ್ಟು ಹಿಂದಕ್ಕೆ ಹೋಗೋಣ. ಏನ್ ಜರುಗಿತು? ಜೂಲಿಯಸ್ ಸೀಸರ್ ಒಂದು ಕೂಟಕ್ಕೆ ಹೋಗುತ್ತಾ ಇದ್ದ. ತಕ್ಷಣವೇ ಜೂಲಿಯಸ್ ಸೀಸರನ ಹೆಂಡತಿ ಬಂದು, ರಾಜ, ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ರಕ್ತದ ಕಲೆಯೊಂದಿಗೆ ನೀವು ನನ್ನ ಕೈಯಲ್ಲಿ ಬಿದ್ದಿರುವುದನ್ನು ಕಂಡಿದ್ದೇನೆ ಅಂದಳು. ನನಗ್ಯಾಕೋ ಕೀಡಿನ ಸೂಚನೆ ಉಂಟಾಗ್ತಿದೆ. ದಯವಿಟ್ಟು ನೀವು ಆ ಕೂಟಕ್ಕೆ ಹೋಗಬೇಡಿರಿ ಅನ್ನುತ್ತಾಳೆ. ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಜರುಗಲಿಕ್ಕಿದೆ ಎಂದು ಅದೇನೋ ನನಗೆ ರಾತ್ರಿಯೇ ಕನಸು ಬಿದ್ದಿದೆ ಅಂದಳು. ಆ ಮಾತು ಕೇಳಿದ ಜೂಲಿಯಸ್ ಸೀಸರ್, ಆಯ್ತು ಸರಿ, ಹಾಗೇ ಆಗ್ಲಿ ಅಂತ ಹೇಳಿ ಉಳ್ಕೊಂಡ. ಜೂಲಿಯಸ್ ಸೀಸರ್ ಅವರನ್ನು ಕೊಲ್ಲಲು ಒಳಸಂಚು ಮಾಡಿದಂಥವರು ಜೂಲಿಯಸ್ ಸೀಸರ್ಗೆ ಬಹು ನಿಕಟತೆಯಲ್ಲಿರುವಂತಹ ಬ್ರೂಟಸ್ ಎನ್ನುವಂತಹ ವ್ಯಕ್ತಿಯನ್ನು ಕೊಂಡುಕೊಳ್ತಾರೆ. ತಡ ಮಾಡುತ್ತಿರುವ ಜೂಲಿಯಸ್ ಸೀಸರ್ ಬಳಿಗೆ ಬ್ರೂಟಸ್ ಬರ್ತಾನೆ. ಬಂದು, ರಾಜ, ಕೂಟದಲ್ಲಿ ಎಲ್ಲರೂ ನಿಮಗಾಗಿ ಕಾದಿದ್ದಾರೆ, ನೀವಿನ್ನೂ ಯಾಕೆ ಹೊರಡಲಿಲ್ಲ ಅಂದಾಗ ಜೂಲಿಯಸ್ ಸೀಸರ್ ಹೇಳಿರುವ ಮಾತೇನೆಂದರೆ, ರಾತ್ರಿ ನನ್ನ ಹೆಂಡತಿಗೆ ಒಂದು ಕನಸು ಬಿದ್ದಿದೆ, ನನ್ನ ಮೇಲೆ ಕೊಲೆ ಯತ್ನ ಜರುಗಲಿಕ್ಕಿದೆಯಂತೆ. ನಾನು ರಕ್ತದ ಕಲೆಯೊಂದಿಗೆ ಆಕೆಗೆ ನಾನು ಕಾಣಿಸಿಕೊಂಡಿದ್ದೇನೆ, ಹಾಗಾಗಿ ಕೂಟವನ್ನು ನಾನು ಮುಂದೂಡಿಸುತ್ತಿದ್ದೇನೆ ಅಂದಾಗ ಬ್ರೂಟಸ್ ಎನ್ನುವಂತಹ ದುರ್ಮಾರ್ಗಿ ಜೂಲಿಯಸ್ ಸೀಸರ್ಗೆ ನೋಡಿ ಹೀಗೆ ಹೇಳ್ತಾನೆ, ಹಾಗಾದ್ರೆ ಕೂಟಕ್ಕೆ ನಾನು ಹೋಗಿ ಏನ್ ಹೇಳನ್ನುತ್ತೀರಿ? ಜೂಲಿಯಸ್ ಸೀಸರ್ ಅವರ ಹೆಂಡತಿಗೆ ಒಂದು ಕನಸು ಬಿದ್ದಿದೆಯಂತೆ, ಈ ಕೂಟದಲ್ಲಿ ಅವರ ಪ್ರಾಣಕ್ಕೆ ಅಪಾಯವಿದೆ ಎಂದು. ಮತ್ತೊಂದು ದಿವಸ ಯಾವುದೋ ಒಂದು ಕನಸು ಬೀಳುತ್ತೆ, ಆ ದಿನ ಯಾವ ಅಪಾಯವಿಲ್ಲವೆಂದು. ಹಾಗಾಗಿ ಜೂಲಿಯಸ್ ಸೀಸರ್ ಅವರ ಹೆಂಡತಿಗೆ ಅಂತಹ ಕನಸು ಬೀಳುವವರೆಗೂ ಈ ಕೂಟ ಮುಂದೂಡಿಸಲಾಗುತ್ತೆ ಎಂದು ನನಗೆ ಹೇಳನ್ನುತ್ತೀರಾ? ಇಂಡೈರೆಕ್ಟ್ ಆಗಿ ಜೂಲಿಯಸ್ ಸೀಸರ್ ಅವರು ಪರಿಪಾಲಿಸುತ್ತಿರುವುದು ಹೆಂಡತಿ ಹೇಳಿರುವ ಮಾತನ್ನೇ ಕೇಳಿ ಎಂಬ ವಾಸ್ತವವನ್ನು ತಿಳಿಯಪಡಿಸು ಅನ್ನುತ್ತೀರಾ ಎಂದು ಹೀಗೆ ಹಗುರವಾಗಿ ಮಾತಾಡ್ತಾನೆ. ಇದೆಲ್ಲವನ್ನು ಕೇಳಿದ ಜೂಲಿಯಸ್ ಸೀಸರ್ ಆಯ್ತು ಬರುತ್ತೇನೆ ಅನ್ನುತ್ತಾನೆ. ಕೊನೆಗೆ ಹೆಂಡತಿ ಎಷ್ಟೇ ಬೇಡ ಅಂದರೂ ಕೂಡ ಕೇಳಲಾರದೆ ತನ್ನ ಕೂಟಕ್ಕೆ ಪ್ರಯಾಣ ಮಾಡಿ ಹೋಗ್ತಾನೆ. ಆ ಕೂಟಕ್ಕೆ ಹೋಗುತ್ತಿರುವಾಗ ಅವನ ಪ್ರಾಣ ಸ್ನೇಹಿತನು ತಕ್ಷಣವೇ ಓಡೋಡಿ ಬಂದು ಯಾರಿಗೂ ಕಾಣದಂತೆ ಅವನ ಕೈಯಲ್ಲಿ ಒಂದು ಚೀಟಿ ಇಡ್ತಾನೆ. ಮಡಚಿರುವಂತಹ ಒಂದು ಚೀಟಿ ಜೂಲಿಯಸ್ ಸೀಸರ್ ಕೈಗೆ ಕೊಡುತ್ತಾನೆ. ಸ್ನೇಹಿತನು ಯಾವುದೋ ಚೀಟಿ ಕೊಟ್ಟಿದ್ದಾನೆ, ಅವನಿಗೆ ಯಾವುದೋ ಅಗತ್ಯತೆ ಇರಬಹುದು ಅಂದುಕೊಂಡು ಆ ಚೀಟಿ ತನ್ನ ಕೈಯಲ್ಲಿಯೇ ಹಾಗೆ ಹಿಡ್ಕೊಂಡು ಕೂಟದಲ್ಲಿ ಪ್ರವೇಶಿಸುತ್ತಾ ಇದ್ದ. ಆಕಸ್ಮಿಕವಾಗಿಯೇ ಒಂದು ದಂಡು ಅವನ ಮೇಲೆ ದಾಳಿ ಮಾಡುತ್ತೆ. ಅದೇ ಸ್ಥಳದಲ್ಲಿ ಜೂಲಿಯಸ್ ಸೀಸರನ್ನು ಕೊಂದು ಹಾಕ್ತಾರೆ. ರಕ್ತದ ಕಲೆಯೊಂದಿಗೆ ಜೂಲಿಯಸ್ ಸೀಸರ್ ಬಿದ್ದಿರುವಾಗ ಅವನ ಕೈ ಮುಷ್ಟಿ ಈ ರೀತಿ ಬಿಗಿಯಾಗಿರುವುದನ್ನು ಕಾಣುತ್ತಾರೆ. ಏನ್ ಹಿಡ್ಕೊಂಡಿದ್ದಾರೆ ಎಂಬುದಾಗಿ ಯೋಚಿಸಿ ಅವರ ಕೈ ಬೆರಳು ತೆರೆದು ನೋಡಿದ್ರೆ ಒಂದು ಚೀಟಿ ಇತ್ತು. ಯಾವುದು ಆ ಚೀಟಿ ಅಂತ ತೆರೆದು ನೋಡಿದ್ರೆ, ಪ್ರಿಯ ಗೆಳೆಯನೇ, ಕೂಟಕ್ಕೆ ಹೋಗಬೇಡ, ಅಲ್ಲಿ ನಿನ್ನನ್ನು ಕೊಂದ್ಹಾಕ್ತಾರೆ ಎಂದು ಬರೆದಿತ್ತು. ತನ್ನ ಕೈಯಲ್ಲಿಯೇ ಮರಣವನ್ನಾಗಲಿ ಇಲ್ಲವೇ ತನ್ನ ಕೈಯಲ್ಲಿಯೇ ಜೀವವನ್ನಾಗಲಿ ಅವನು ಹಿಡ್ಕೊಂಡು ಹೋಗಿದ್ದ. ಪ್ರಿಯರೇ, ಎಷ್ಟೇ ಎಚ್ಚರಿಕೆಗಳು ಅವನಿಗೆ ಕೊಡಲಾದಾಗ್ಯೂ ಅವನು ಲೆಕ್ಕಿಸಲಿಲ್ಲ.
ಲಕ್ಷಿಸಲಿಲ್ಲ. ತನ್ನ ಸ್ವಂತ ಕೈಯಾರೆ ತನ್ನ ಜೀವಿತವನ್ನು ಇಲ್ಲವೇ ತನ್ನ ಪ್ರಾಣವನ್ನೇ ಮಹಾಚಕ್ರವರ್ತಿಯಾಗಿ ಎಷ್ಟೇ ಎಚ್ಚರಿಕೆ ಮಾಡಿದಾಗಿಯೂ ಕೇಳಲಾರದೆ ಹೋಗಿ ಪ್ರಾಣ ಕಳೆದುಕೊಳ್ಳುತ್ತಾನೆ, ಪ್ರಾಣಹಾನಿ ಮಾಡಿಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ಶುಭವಾರ್ತೆ ಎಲ್ಲರಿಗೂ ದೇವರು ತಿಳಿಯಪಡಿಸುತ್ತಾರೆ. ಪಶುಗಳ ಕುರುಬರಿಗೂ, ಪರಿಶೋಧಕರಿಗೂ, ಪರಿಪಾಲಿಸುವವರಿಗೂ, ಪಂಡಿತರಿಗೂ, ಎಲ್ಲರಿಗೂ ದೇವರು ಸಮಾನವಾಗಿ ತನ್ನ ಜನ್ಮದ ಕುರಿತಾದ ವಾರ್ತೆ ತಿಳಿಸಲು ಕಾರಣ ಗೊತ್ತಾ? ಕರ್ತನಾದ ಯೇಸು ಎಲ್ಲರಿಗೂ ದೇವರಾಗಿದ್ದಾರೆ. ಆತನು ಲೋಕರಕ್ಷಕನಾಗಿದ್ದಾನೆ, ಎಲ್ಲರಿಗೋಸ್ಕರ ಬಂದಾತನಾಗಿದ್ದಾನೆ. ಈ ದಿನ ನಮ್ಮ ಮಧ್ಯ ಕೆಲಸದವರು, ಆಳುಗಳು, ಪಶು ಕಾಯುವಂಥವರು ಇದ್ದೀರಾ? ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯ ಪಂಡಿತರು ಯಾರಾದರೂ ಇದ್ದೀರಾ? ಎಲ್ಲವನ್ನೂ ತಿಳ್ಕೊಂಡವರು, ಎಲ್ಲಾ ಶಾಸ್ತ್ರ ಗೊತ್ತಿರುವಂಥವರಿದ್ದೀರಾ? ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯ ಅನ್ವೇಷಿಸುವಂಥವ್ರು ಯಾರಾದರೂ ಇದ್ದೀರಾ? ಪರಿಶೋಧಿಸುವಂಥವ್ರು ಯಾರಾದರೂ ಇದ್ದೀರಾ? ಪರಿಶೀಲಿಸುವಂಥವ್ರು ಯಾರಾದರೂ ಇದ್ದೀರಾ? ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ನಮ್ಮ ಮಧ್ಯ ಪರಿಪಾಲಿಸುವಂಥವ್ರು ಯಾರಾದರೂ ಇದ್ದೀರಾ? ಪಾಲಿಸುವಂಥವರಿದ್ದೀರಾ? ಅಧಿಕಾರಿಗಳು ಯಾರಾದರೂ ಇದ್ದೀರಾ? ದೇವರು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾರೆ. ಆ ವಿಷಯವನ್ನೇ ಹೇಳಬೇಕೆಂದು ದೀನಸೇವಕನಾದ ನನ್ನನ್ನು ಇಗೋ ಈ ರೀತಿ ಉಪಯೋಗಿಸಿಕೊಳ್ತಿದ್ದಾರೆ. ಈಗ ಇದನ್ನು ಅಂಗೀಕರಿಸಬೇಕೋ ಇಲ್ಲವೇ ತಿರಸ್ಕರಿಸಬೇಕೋ ಎನ್ನುವುದು ನಿಮ್ಮ ಕೈಯಲ್ಲಿದೆ. ಆ ದಿನ ಒಬ್ಬ ದೂತನನ್ನು, ಆ ದಿನ ಒಂದು ನಕ್ಷತ್ರವನ್ನು, ಜ್ಞಾನಿಗಳನ್ನು, ಒಂದು ಲೇಖನವನ್ನು ದೇವರು ಉಪಯೋಗಿಸಿಕೊಂಡ್ರು ಆ ಕಾಲದ ಜನರಿಗೆ ತನ್ನ ವಿಷಯವಾದ ಶುಭವಾರ್ತೆಯನ್ನು ತಿಳಿಸುವುದಕ್ಕಾಗಿ. ಈ ದಿನ ನನ್ನಂತಹ ದೀನ ಸೇವಕರನ್ನು ದೇವರು ಉಪಯೋಗಿಸಿಕೊಳ್ತಿದ್ದಾರೆ. ಯೇಸು ಕ್ರಿಸ್ತನ ಜನ್ಮದ ಕುರಿತಾದ ಶುಭವಾರ್ತೆಯನ್ನು ಅರ್ಥವಾಗುವ ಭಾಷೆಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ. ಎಷ್ಟು ವಿವರವಾಗಿ ಹೇಳಬೇಕಿತ್ತೋ ಅಷ್ಟು ವಿವರವಾಗಿ ನಿಮಗೆ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಏನ್ ಮಾಡ್ಲಿಕ್ಕಿದ್ದೀರಿ? ನನ್ನ ಪ್ರಶ್ನೆ, ಏನ್ ಮಾಡ್ಲಿಕ್ಕಿದ್ದೀರಿ? ನಿಮಗೋಸ್ಕರ ಈ ಭೂಮಿಯ ಮೇಲೆ ಜನಿಸಿರುವ ದೇವರನ್ನು ಏನ್ ಮಾಡ್ಲಿಕ್ಕಿದ್ದೀರಿ? ಪಿಲಾತನು ಆ ದಿನ ಪ್ರಶ್ನಿಸುತ್ತಾನೆ, ಈ ಯೇಸು ಕ್ರಿಸ್ತನನ್ನು ಏನ್ ಮಾಡನ್ನುತ್ತೀರಿ ಎಂದು ಪ್ರಶ್ನಿಸಿದ. ಆ ದಿನದ ಪಾಪಿಷ್ಟ ಪ್ರಜೆಗಳು ಏನ್ ಮಾಡಿದ್ರು ಗೊತ್ತಾ? ಸಾಯಿಸು ಅಂದಿದ್ರು, ಸಾಯಿಸು ಅಂತ ಹೇಳಿದ್ರು. ಈ ದಿನ ಸತೀಶ್ ಕುಮಾರ್ ಆದ ನಾನು ಒಬ್ಬ ಸೇವಕನಾಗಿ ಪ್ರಶ್ನಿಸ್ತಿದ್ದೇನೆ, ಏನ್ ಮಾಡ್ಲಿಕ್ಕಿದ್ದೀರಿ ಯೇಸು ಕ್ರಿಸ್ತನನ್ನು? ಅಂಗೀಕರಿಸುವುದಾದರೆ ಆಶೀರ್ವಾದ, ತಿರಸ್ಕರಿಸುವುದಾದರೆ ತೊಂದರೆಗಳು ತಪ್ಪಿದ್ದಲ್ಲ. ಆ ದಿನ ಆ ಯೇಸುವನ್ನು ಅಂಗೀಕರಿಸಿರುವಂತಹ ಆ ಜ್ಞಾನಿಗಳು ಆನಂದಿಸಿದ್ರು, ಆರಾಧಿಸಿದ್ರು, ಎಲ್ಲರಿಗೂ ಆಶೀರ್ವಾದವಾಗಿ ಮಾರ್ಪಟ್ರು. ಅಂಗೀಕರಿಸುತ್ತೀರೋ ಇಲ್ಲವೇ ಹೇರೋದನಂತೆ ತಿರಸ್ಕರಿಸುತ್ತೀರೋ ನಿಮ್ಮ ಕೈಯಲ್ಲಿದೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಜೂಲಿಯಸ್ ಸೀಸರ್ ಕೈಯಲ್ಲಿಯೇ ಇದೆ ಮರಣವಾಗಲಿ ಜೀವವಾಗಲಿ. ಆ ಚೀಟಿ ತೆರೆದು ನೋಡಿದ್ದೇ ಆದರೆ ಬದುಕುತ್ತಾ ಇದ್ದ. ಆ ಚೀಟಿಯಲ್ಲಿರುವ ಸುದ್ದಿಯನ್ನು, ಸತ್ಯವನ್ನು ಅಂಗೀಕರಿಸಿದೆಯೇ ಆದರೆ ಆ ದಿನ ಅವನು ಬದುಕುತ್ತಾ ಇದ್ದ. ಆ ಚೀಟಿಯಲ್ಲಿರುವ ಸತ್ಯವನ್ನು ಅಲಕ್ಷ್ಯ ಮಾಡಿದ. ಈ ದಿನ ನಾನು ಪ್ರಕಟಿಸುವ ಈ ಸುವಾರ್ತೆಯನ್ನು ಅಂಗೀಕರಿಸುವುದಾದರೆ ನೀವು ಬದುಕುತ್ತೀರಿ, ನೀವು ಕ್ಷಮಿಸಲ್ಪಡುತ್ತೀರಿ, ನೀವು ಪರಲೋಕಕ್ಕೆ ಸೇರಿಸಲ್ಪಡ್ತೀರಿ. ಒಂದು ವೇಳೆ ಈ ಸತ್ಯವನ್ನು, ಈ ಸುವಾರ್ತೆಯನ್ನು ತಿರಸ್ಕರಿಸಿ ನೀವು ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ. ಏನ್ ಮಾಡ್ಲಿಕ್ಕಿದ್ದೀರಿ? ಈ ಯೇಸುವನ್ನು, ನಿಮಗೋಸ್ಕರ ಜನಿಸಿರುವ ಈ ಲೋಕರಕ್ಷಕನನ್ನು ಏನ್ ಮಾಡ್ಲಿಕ್ಕಿದ್ದೀರಿ? ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಲೋಕವನ್ನು ಎಷ್ಟೋ ಪ್ರೀತಿಸಿದ್ದೀರಿ, ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೀರಿ. ನಾವು ಮಾಡಿರುವ ಪ್ರತಿ ತಪ್ಪನ್ನು ನಿಮ್ಮ ಮೇಲೆ ಹೊತ್ತುಕೊಂಡ್ರಿ. ಲೋಕದ ಪಾಪವನ್ನು ಹೊತ್ತಿಕೊಳ್ಳುವ ದೇವರ ಯಜ್ಞದ ಕುರಿಮರಿಯಾಗಿ ನಮಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದೀರಿ. ನಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ವಹಿಸಿಕೊಂಡ್ರಿ. ಯಾರ್ಯಾರು ನಿಮ್ಮ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರನ್ನು ಕ್ಷಮಿಸುತ್ತೇನೆ ಅಂದಿದ್ದೀರಿ, ಪರಲೋಕಕ್ಕೆ ಸೇರಿಸುತ್ತೇನೆ ಅಂದಿದ್ದೀರಿ. ಇಗೋ ದೇವರೇ, ಕೆಲವು ಸಾವಿರಾರು ಜನರು ತಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದಾರೆ. ಅವರ ಜೀವಿತಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಇಲ್ಲಿಯವರೆಗೂ ಅವರು ಮಾಡ್ತಾ ಬರ್ತಾ ಇರುವಂತಹ ಪ್ರತಿ ತಪ್ಪನ್ನು, ಪಾಪವನ್ನು ಕ್ಷಮಿಸಿ ಈ ದಿನ ಮೊದಲುಗೊಂಡು ದೇವರೇ, ಪರಿಶುದ್ಧರಾಗಿಯೂ ಪವಿತ್ರರಾಗಿಯೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಅವರು ಜೀವಿಸುತ್ತಾ ತಮ್ಮ ಸುತ್ತಲಿರುವ ಸಮಾಜಕ್ಕೆ
ದೇವರೇ, ಆಶೀರ್ವಾದಕರವಾಗಿ, ಮಾದರಿಕರವಾಗಿ, ಒಂದು ಮಾಡೆಲ್ ಆಗಿ, ಆದರ್ಶಕರವಾಗಿ ಮಾಡಿ ಮಾರ್ಪಡಿಸಿರಿ ಎಂದು, ಪ್ರತಿಯೊಬ್ಬರನ್ನು ಆಶೀರ್ವದಿಸಿರೆಂದು, ರಕ್ಷಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kukatpalli, Hyderabad 72.